ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ SSLC ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮೀಡಿಯಂನಲ್ಲಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ SSLC ವಿದ್ಯಾರ್ಥಿಗಳು, ಆ ಒಂದು ವಿದ್ಯಾರ್ಥಿಗಳಿಗೆ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಅಂತಕ್ಕಂಥ ಚಾಪ್ಟರು. ಆ ಚಾಪ್ಟ್ರಲ್ಲಿ ಬರ್ತಕ್ಕಂಥ ಎಕ್ಸಸೈಸ್ 13.3ನಲ್ಲಿ 6ನೇ ಪ್ರಶ್ನೆಯಿಂದ 9ನೇ ಪ್ರಶ್ನೆವರೆಗೂ ಅಂದರೆ 6, 7, 8 ಮತ್ತು 9 ಈ ಒಂದು ಪ್ರಶ್ನೆಗಳನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಇದೇ ಮೊದಲು ಚಾನಲ್ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮಕ್ಕಳೇ ಕ್ಲಾಸ್ ಶುರು ಮಾಡೋಣ. ಓಕೆ ಮಕ್ಕಳೇ, ಇಲ್ಲಿ 6th ಕ್ವಶನ್ ಏನು ಹೇಳುತ್ತೆ, ಹೌ ಮೆನಿ ಸಿಲ್ವರ್ ಕಾಯಿನ್ಸ್ 1.7 centimeter in diameter and of thickness 2 millimeter must be melted to form a cuboid of dimensions 5.5 centimeter into 10 centimeter into 3.5 centimeter. ನೋಡಿ, ಪ್ರಶ್ನೆ ಸಿಂಪಲ್ ಆಗಿದೆ. ಸಿಲ್ವರ್ ಕಾಯಿನ್ ಇದ್ದಾವೆ, ಎಷ್ಟಿದ್ದಾವೆ ಅಂತ ಗೊತ್ತಿಲ್ಲ. ಪ್ರತಿಯೊಂದು ಸಿಲ್ವರ್ ಕಾಯಿನಿನ ಡಯಾಮೀಟ್ರ್ ಬಂದುಬಿಟ್ಟು 1.75 centimeter ಇದೆ. ಹಾಗೆಯೇ ಅದರ ಒಂದು ಥಿಕ್ನೆಸ್ ಅಂದರೆ ದಪ್ಪ ಬಂದುಬಿಟ್ಟು 2 millimeter ಇದೆ. ಅದ್ರ ಪ್ರಕಾರ ನಾವು ಅದನ್ನು ಎಷ್ಟು ಸಿಲ್ವರ್ ಕಾಯಿನ್ಸನ್ನು ಮೆಲ್ಟ್ ಮಾಡಿ ನಾವು ಒಂದು ಕ್ಯೂಬಾಯ್ಡನ್ನು ಫಾರ್ಮ್ ಮಾಡ್ಬೋದು. ಫಾರ್ಮ್ ಮಾಡ್ತಕ್ಕಂಥ ಕ್ಯೂಬಾಯ್ಡ್ನ ಡೈಮೆನ್ಷನ್ಸು 5.5 centimeter ಇಂಟು 10 centimeter ಇಂಟು 3.5 centimeter ಇರಬೇಕು. ಆ ಥರದ ಒಂದು ಕ್ಯೂಬಾಯ್ಡನ್ನು ಫಾರ್ಮೇಷನ್ ಮಾಡಬೇಕು ಅಂದರೆ ಇಂತಹ ಎಷ್ಟು ಕಾಯಿನ್ಸನ್ನು ನಾವು ಬಳಕೆ ಮಾಡಬೇಕಾಗತ್ತೆ ಅನ್ನೋದು ಅವ್ರ ಪ್ರಶ್ನೆ. ಇದ್ರ ಪ್ರಕಾರ ನಾವು ಫಸ್ಟು ಇದು ಕಾಯಿನ್ ನೋಡಿದಾಗ ಇದು ಸಿಲಿಂಡ್ರಿಕಲ್ ಶೇಪನ್ನು ಹೊಂದಿರತಕ್ಕಂಥದ್ದು. ಸಿಲಿಂಡ್ರಿಕಲ್ ಶೇಪನ್ನು ಹೊಂದಿರತಕ್ಕಂಥ ಒಂದು ಕಾಯಿನಿನ ವಾಲ್ಯೂಮ್ ಎಷ್ಟು ಅಂತ ಗೊತ್ತಾದರೆ, ಹಾಗೆಯೇ ಕ್ಯೂಬಾಯ್ಡಿನ ವಾಲ್ಯೂಮ್ ಎಷ್ಟು ಅಂತ ಗೊತ್ತಾದರೆ, ಈ ಕ್ಯೂಬಾಯ್ಡಿನ ವಾಲ್ಯೂಮ್ನಲ್ಲಿ ಒಂದು ಕಾಯಿನಿನ ವಾಲ್ಯೂಮನ್ನು ಡಿವೈಡ್ ಮಾಡಿದಾಗ ನಂಬರ್ ಆಫ್ ಕಾಯಿನ್ಸ್ ಎಷ್ಟು ಬೇಕಾಗುತ್ತೆ ಅನ್ನೋದು ಸಿಗುತ್ತೆ. ಹಾಗಾಗಿ ಹೈಟ್ ಆಫ್ ಸಿಲಿಂಡರ್ ಈಸ್ ಈಕ್ವಲ್ ಟು ಹೈಟ್ ಕೊಟ್ಟಿದ್ದಾರೆ ಅಂದರೆ ಥಿಕ್ನೆಸ್ 2 millimeter ಕೊಟ್ಟಿದ್ದಾರೆ, ಅದನ್ನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಅಂದರೆ ಯಾಕಂದರೆ ಅದರ ಡಯಾಮೀಟ್ರ್ 1.75 centimeter ಕೊಟ್ಟಿದ್ದಾರೆ, ಬಟ್ ಹೈಟನ್ನು 2 millimeter ಕೊಟ್ಟಿದ್ದಾರೆ. ಎರಡೂ ಸೆಂಟಿಮೀಟ್ರಲ್ಲೇ ಬೇಕಾಗಿರೋದ್ರಿಂದ ನಾವು 0.2 centimeter ಅಂತ ತಗೊಂತೀವಿ. ಇದು ಹೈಟು. ಅದೇ ಒಂದು ಕಾಯಿನಿನ ರೇಡಿಯಸ್ ಬಂದುಬಿಟ್ಟು ಡಯಾಮೀಟ್ರ್ ಅವ್ರು ಕೊಟ್ಟಿದ್ದಾರೆ, ಅದರ ಅರ್ಧ, ಇಲ್ಲಿಂದ ಇಲ್ಲಿ ತನಕ ಅಂದರೆ ಇದರ ಅರ್ಧ 1.75 centimeter ಅರ್ಧ ರೇಡಿಯಸ್ ಆಗಿರುತ್ತೆ. ದಟ್ ಈಸ್ ಈಕ್ವಲ್ ಟು 0.875 centimeter ಆಗುತ್ತೆ. ಈಗ ನಿಮಗೆ ವಾಲ್ಯೂಮ್ ಆಫ್ n ಕಾಯಿನ್ಸ್ ಬೇಕು. ವಾಲ್ಯೂಮ್ ಆಫ್ n ಕಾಯಿನ್ಸ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಆಗಿರುತ್ತೆ ನಮಗೆ ಗೊತ್ತಿರೋ ಪ್ರಕಾರ. ಯಾಕಂದರೆ ಆ ಕಾಯಿನ್ಸನ್ನು ಕರಗಿಸ್ಬಿಟ್ಟೇ ಅವರು ಕ್ಯೂಬಾಯ್ಡ್ ಮಾಡಿರೋದ್ರಿಂದ n ನಂಬರ್ ಆಫ್ ಕಾಯಿನ್ಸಿನ ವಾಲ್ಯೂಮು ಒಂದು ಕ್ಯೂಬಾಯ್ಡ್ನ ವಾಲ್ಯೂಮ್ಗೆ ಸಮ ಇರುತ್ತೆ. ಅಲ್ಲಿಗೆ n ಇಂಟು ಕಾಯಿನಿನ ವಾಲ್ಯೂಮ್ ಅಂದರೆ ಸಿಲಿಂಡರ್ನ ವಾಲ್ಯೂಮ್ ಕಂಡುಹಿಡಲಿಕ್ಕೆ π ಇಂಟು r² ಇಂಟು h ಅಂತ ಹೇಳ್ತೀವಿ. ದಟ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಇದು ಕ್ಯೂಬಾಯ್ಡ್ನ ವಾಲ್ಯೂಮ್ ಕಂಡುಹಿಡಿಯೋ ಸೂತ್ರ. ಅಲ್ಲಿಗೆ n ಇಂಟು π ಅಂತ ಹೇಳಿದ್ರೆ 22/7 ಇಂಟು r ಅಂತ ಹೇಳಿದ್ರೆ 0.875 ಅದೇ, ಅದನ್ನು ಸ್ಕ್ವೇರ್ ಮಾಡಬೇಕು, ಇಂಟು ಹೈಟ್ ಬಂದುಬಿಟ್ಟು 0.2. ದಟ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅವರೇ ಕೊಟ್ಟಿರೋದ್ರಿಂದ 5.5, 10 ಮತ್ತು 3.5. ಇಷ್ಟನ್ನು ನೀವು ಸಿಂಪ್ಲಿಫೈ ಮಾಡಿದಾಗ n ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ 5.5 ಇಂಟು 10 ಇಂಟು 3.5 ಬರುತ್ತೆ. ಕೆಳಗಡೆ 22/7 ಇಂಟು 0.875 ಇಂಟು 0.875 ಆಗುತ್ತೆ. ಅಲ್ಲಿಗೆ ಟೋಟಲಿ ಇದನ್ನು ನೀವು ಡಿವೈಡ್ ಮಾಡಿದಾಗ ಫೈನಲಿ ಆನ್ಸರು 400 ಬರುತ್ತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಸುಮಾರು 400 ಕಾಯಿನ್ಸನ್ನು ಬಳಸಿ ಆ 400 ಕಾಯಿನನ್ನು ಕರಗಿಸಿ ಒಂದು ಕ್ಯೂಬಾಯ್ಡ್ ಫಾರ್ಮೇಷನ್ ಮಾಡ್ಬೋದು. ಫಾರ್ಮೇಷನ್ ಮಾಡಿದಂಥ ಕ್ಯೂಬಾಯ್ಡ್ನ ಡೈಮೆನ್ಷನ್ನು 5.5 ಇಂಟು 10 ಇಂಟು 3.5 ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಕ್ವಶನ್ ಮುಖಾಂತರ ತಿಳ್ಕೊಬೋದು. ಓಕೆನಾ? ಓಕೆ ಮಕ್ಕಳ, ಇಲ್ಲಿ ಇನ್ನೊಂದು 7th ಕ್ವಶನ್ ಏನು ಹೇಳುತ್ತೆ ನೋಡಿ. ಇಲ್ಲಿ ಎ ಸಿಲಿಂಡ್ರಿಕಲ್ ಬಕೆಟ್ 32 centimeter ಹೈ ಆ್ಯಂಡ್ ವಿಡ್ತ್ ರೇಡಿಯಸ್ ಆ್ಯಂಡ್ ವಿತ್ ರೇಡಿಯಸ್ ಆಫ್ ಬೇಸ್ 18 centimeter ಈಸ್ ಫಿಲ್ಡ್ ವಿತ್ ಸ್ಯಾಂಡ್. ದಿಸ್ ಬಕೆಟ್ ಈಸ್ ಎಂಪ್ಟಿಡ್ ಆನ್ ದ ಗ್ರೌಂಡ್ ಆ್ಯಂಡ್ ಎ ಕೋನಿಕಲ್ ಹೀಪ್ ಆಫ್ ಸ್ಯಾಂಡ್ ಈಸ್ ಫಾರ್ಮ್ಡ್. ಇಫ್ ದ ಹೈಟ್ ಆಫ್ ದ ಕೋನಿಕಲ್ ಹೀಪ್ ಈಸ್ 24 centimeter, ಫೈಂಡ್ ದ ರೇಡಿಯಸ್ ಆ್ಯಂಡ್ ಸ್ಲ್ಯಾಂಟ್ ಹೈಟ್ ಆಫ್ ದ ಹೀಪ್ ಅಂತ ಕೊಟ್ಟಿದ್ದಾರೆ. ನೋಡಿ, ಪ್ರಶ್ನೆ ಸಿಂಪಲ್ ಇದೆ. ಒಂದು ಬಕೆಟು ಸಿಲಿಂಡ್ರಿಕಲ್ ಶೇಪನ್ನು ಹೊಂದಿರೋ ಬಕೆಟ್ ಇದೆ, ಅದರ ಹೈಟು 32 centimeter ಇದೆ, ಮತ್ತು ಅದರ ರೇಡಿಯಸ್ಸು 9 centimeter ಇದೆ. ಹಾಗೇನೇ ಅದರ ಬೇಸ್ನ ಡಯಾಮೀಟರ್ ರೇಡಿಯಸ್ ಬಂದುಬಿಟ್ಟು ಅಥವಾ ಡಯಾಮೀಟರ್ ಬಂದುಬಿಟ್ಟು 18 centimeter. ಅದನ್ನು ನಾವು ರೇಡಿಯಸ್ಸಿಗೆ ಕನ್ವರ್ಟ್ ಮಾಡಿದಾಗ 9 centimeter ಆಗುತ್ತೆ. ಇದ್ರ ತುಂಬ ಮರಳನ್ನು ತುಂಬಿದ್ದೀವಿ. ತುಂಬಿದಂಥ ಮರಳನ್ನು ಒಂದು ಗ್ರೌಂಡಲ್ಲಿ ಬಂದುಬಿಟ್ಟು ಅದನ್ನು ಎಂಟಿ ಮಾಡಬೇಕಂದ್ರೆ ಈ ಒಂದು ಸಿಲಿಂಡ್ರಿಕಲ್ ಬಕೆಟಲ್ಲಿರುವ ಮರಳನ್ನು ತೆಗೆದು ಹಾಕಿದಾಗ ಅದು ಒಂದು ಕೋನಿಕಲ್ ಹೀಪ್ ಫಾರ್ಮೇಷನ್ ಆಗುತ್ತೆ. ಫಾರ್ಮೇಷನ್ ಆದಂಥ ಕೋನಿಕಲ್ ಹೀಪಿನ ಹೈಟ್ ಬಂದುಬಿಟ್ಟು 24 centimeter ಆದರೆ ಈ ಹೀಪಿನ ರೇಡಿಯಸ್ ಎಷ್ಟು ಅಂತ ಅವ್ರ ಪ್ರಶ್ನೆ. ಇದರ ಒಂದು ರೇಡಿಯಸ್ಸನ್ನು ನೀವು ಕಂಡುಹಿಡಿಬೇಕು. ಈ ಒಂದು ರೇಡಿಯಸ್ಸನ್ನು ಹೇಗೆ ಕಂಡುಹಿಡಿತೀರಾ ಅಂದರೆ,
ನೋಡಿ ಇಲ್ಲಿ H1R1 ಅಂತ ತಗೊಳ್ತೀವಿ, ಇದು ಸಿಲಿಂಡರ್ದು. H1 32 ಸೆಂಟಿಮೀಟ್ರು, ಹಾಗೆಯೇ R1 ಆ್ಯಕ್ಚುಲಿ ಎಷ್ಟಿದೆ 18 ಇದೆ. ಅದು ಆ್ಯಕ್ಚುಲಿ ಏನಾಗುತ್ತೆ ಅದು ಅಂತ ಹೇಳಿದ್ರೆ 18/2 ಆಗಬೇಕು. 18/2 ಮಾಡಿದಾಗ 9 ಸೆಂಟಿಮೀಟ್ರ್ ಬರುತ್ತೆ. ಓಕೆನಾ. ಹಾಗೆಯೇ ಕೋನಿಕಲ್ ಹೀಪಿನ ಹೈಟ್ ಕೊಟ್ಟಿದ್ದಾರೆ 24 ಸೆಂಟಿಮೀಟ್ರು. ಇನ್ನು ನೀವು ರೇಡಿಯಸ್ ಕಂಡುಹಿಡಿಬೇಕು, ಕೋನಿಕಲ್ ಹೀಪ್ನ ರೇಡಿಯಸ್ಸು. ಸೊ ಇಲ್ಲಿ ಇದರಲ್ಲಿ ಈ ಸಿಲಿಂಡರ್ ತುಂಬಿರುವ ಮರಳು ಎಷ್ಟಿದೆಯೋ ಇಲ್ಲಿ ಫಾರ್ಮೇಷನ್ ಆದಂಥ ಕೋನಿಕಲ್ ಹೀಪ್ನಲ್ಲಿರುವ ಮರಳಿನ ಪ್ರಮಾಣ ಅಷ್ಟೇ ಇರೋದ್ರಿಂದ ವಾಲ್ಯೂಮ್ ಆಫ್ ಸ್ಯಾಂಡ್ ಇನ್ ಸಿಲಿಂಡರ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸ್ಯಾಂಡ್ ಇನ್ ಕೋನಿಕಲ್ ಹೀಪ್ ಅಂತ ತಗೊಳ್ಬೇಕಾಗತ್ತೆ. ಆಗ ನಾವು ಸಿಲಿಂಡರ್ಗೆ ಫಾರ್ಮುಲಾ π × R1² × H1 ದಟ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸ್ಯಾಂಡ್ ಇನ್ ಕೋನಿಕಲ್ ಹೀಪ್ ಅಂದರೆ 1/3 × π × R2² × H2 ಅಂತ ಫಾರ್ಮುಲಾ. ಸೊ ಇಲ್ಲಿ ನೀವು ಪೈ ಕ್ಯಾನ್ಸಲ್ ಮಾಡ್ಬೋದು. ಸೊ ಇಲ್ಲಿ ರೇಡಿಯಸ್ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ 9 × 9 × H ಬಂದು 32 ದಟ್ ಈಸ್ ಈಕ್ವಲ್ ಟು 1/3 × R2 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ನೀವು ಕಂಡುಹಿಡಿಬೇಕಾಗಿರೋದ್ರಿಂದ R2² × H2 ಏನು ಬರುತ್ತೆ ಆ್ಯಕ್ಚುಲಿ ನಿಮಗೆ ಇಲ್ಲಿ 24 ಬರುತ್ತೆ. ಸೊ ಈಗ ನೀವು 9 × 9 × 32 ಇಂಟು ಮಾಡಿದ್ರೆ ಇದು 1/3 ಈ ಕಡೆ ಬಂದಾಗ ಏನಾಗುತ್ತೆ 3 ಆಗುತ್ತೆ. ಈ 24 ಈ ಕಡೆ ಬಂದರೆ /24 ಆಗುತ್ತೆ. ಇಲ್ಲಿ R2² ಉಳ್ಕೊಳ್ಳುತ್ತೆ. ಓಕೆನಾ. ಸೊ ಈಗ ನೀವೇನು ಮಾಡ್ಬೋದು, 9 1s. ಸೊ ನೋಡಿ 3 ಡಿವೈಡ್ ಮಾಡಿದ್ರೆ 3 3 9, 3 8 24, 8 1 8, 8 4 32. ಅಲ್ಲಿಗೆ ನೋಡಿ 3 4 12, 12 3 36 × 9 ಈಸ್ ಈಕ್ವಲ್ ಟು R2² ಆಗುತ್ತೆ. ಸೊ ಅಲ್ಲಿಗೆ ನೀವು ಇದಕ್ಕೆ R2ಗೆ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ರೆ ಈ ಕಡೆ ರೂಟ್ ಬರುತ್ತೆ 36 × 9. ಆಗ ಇದನ್ನು ನೀವೇನು ಹೇಳ್ಬೋದು, 36 ರೂಟಿಂದ ಹೊರಗೆ ಬಂದರೆ 6 ಬರುತ್ತೆ, 9 ರೂಟಿಂದ ಹೊರಗೆ ಬಂದರೆ 3. ಅಲ್ಲಿಗೆ ಟೋಟಲಿ ಏನು ಬಂತು 18 ಸೆಂಟಿಮೀಟ್ರ್ ಬಂತು. ಒಂದು ನಿಮಿಷ. ಸೊ ಇಲ್ಲಿ ಆ್ಯಕ್ಚುಲಿ ಇದು 18 ಸೆಂಟಿಮೀಟ್ರ್ ರೇಡಿಯಸ್ಸು. ಇದನ್ನು ನೀವು 18 ಅಂತಲೇ ತೊಗೊಳ್ಬೇಕು, ಯಾಕೆ ಅಂತ ಹೇಳಿದ್ರೆ ಅವ್ರು ರೇಡಿಯಸ್ಸೇ 18 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. ಓಕೆನಾ. ನೋಡಿ ಇಲ್ಲಿ ಹೈಟ್ ಆ್ಯಂಡ್ ವಿತ್ ದ ರೇಡಿಯಸ್ ಆಫ್ ಬೇಸ್ 18 ಸೆಂಟಿಮೀಟ್ರ್ ಅಂತ ಕೊಟ್ಟಿರೋದ್ರಿಂದ ಅವಾಗ ಇದು ಏನಾಗುತ್ತೆ ಆ್ಯಕ್ಚುಲಿ ಅಂದರೆ 18 × 18. ಸೊ ಇದು ಕೂಡ 18 × 18 ಆಗುತ್ತೆ. ನೆಕ್ಸ್ಟ್ ನೀವು ಡಿವೈಡ್ ಮಾಡೋದಾದರೆ 3 6 18, 3 8 24 ಮಾಡ್ತೀರಾ. ಅಲ್ಲಿಗೆ 18 6 4 ಮತ್ತು 3 ಮಲ್ಟಿಪ್ಲೈ ಮಾಡಿದ್ರೆ ಆ್ಯಕ್ಚುಲಿ ಏನು ಬರುತ್ತೆ ಇದು ಅಂತ ಹೇಳಿದ್ರೆ 36 ಬರುತ್ತೆ. ಆಗ ನಿಮಗೆ ಇದು ಕೂಡ 6 ಆಗುತ್ತೆ. ಸೊ ದಟ್ 6 6 36 ಬರುತ್ತೆ. ಎಷ್ಟು ಬರುತ್ತೆ 36 ಸೆಂಟಿಮೀಟ್ರ್ ಹೈಟು. ಇದಾದ ನಂತರದಲ್ಲಿ ಸ್ಲ್ಯಾಂಟ್ ಹೈಟ್ ಕೂಡ ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ. ಓರೆ ಎತ್ತರ ಕಂಡುಹಿಡಿಬೇಕು. ಸೊ ಓರೆ ಎತ್ತರ ಕಂಡುಹಿಡಿಲಿಕ್ಕೆ ಫಾರ್ಮುಲಾ ಬರುತ್ತೆ L² ಈಸ್ ಈಕ್ವಲ್ ಟು H2² + R2². ಆಗ L² ಈಸ್ ಈಕ್ವಲ್ ಟು H2² ಅಂತ ಹೇಳಿದ್ರೆ 24ನ ಸ್ಕ್ವೇರ್ ಮಾಡಬೇಕು, ಪ್ಲಸ್ R2² ಅಂತ ಹೇಳಿದ್ರೆ 36ನ ಸ್ಕ್ವೇರ್ ಮಾಡಬೇಕು. ಅಲ್ಲಿಗೆ L ಈಸ್ ಈಕ್ವಲ್ ಟು √24² + 36² ಆಗುತ್ತೆ. ಸೊ ಈಗ ನೀವು ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 12√3 ಬರುತ್ತೆ. ದಿಸ್ ಈಸ್ ದ ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನಿಕಲ್ ಹೀಪ್. ಈ ಕೋನಿಕಲ್ ಹೀಪಿನ ಸ್ಲ್ಯಾಂಟ್ ಹೈಟ್ ಬಂದು 12√3 ಸೆಂಟಿಮೀಟ್ರ್ ಬರುತ್ತೆ. ಓಕೆನಾ. ಆ್ಯಂಡ್ ನೆಕ್ಸ್ಟು 8th ಕ್ವಶನ್ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಸೊ 8th ಕ್ವಶನ್ ಬಂದುಬಿಟ್ಟು ವಾಟರ್ ಇನ್ ಎ ಚಾನಲ್ 6 ಮೀಟರ್ ವೈಡ್ ಆ್ಯಂಡ್ 1.5 ಮೀಟರ್ ಡೀಪ್ ಈಸ್ ಫಾಲೋಯಿಂಗ್ ವಿತ್ ಎ ಸ್ಪೀಡ್ ಆಫ್ 10 km/h. ಹೌ ಮಚ್ ಏರಿಯಾ ವಿಲ್ ಇಟ್ ಇರಿಗೇಟ್ ಇನ್ 30 minutes ಇಫ್ 8 cm ಆಫ್ ಸ್ಟ್ಯಾಂಡಿಂಗ್ ವಾಟರ್ ಈಸ್ ನೀಡೆಡ್ ಅಂತ ಹೇಳ್ತಾ ಇದೆ. ಸೊ ಅಂದರೆ ಇದರ ಅರ್ಥ ನೀವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಒಂದು ಚಾನಲ್ ಇದೆ, ಚಾನಲ್ನಲ್ಲಿ ನೀರು ಹರಿತಾ ಇದೆ. ಆ ಚಾನಲ್ನ ಅಗಲ ಬಂದುಬಿಟ್ಟು 6 ಮೀಟ್ರ್ ಇದೆ. ಹಾಗೆಯೇ ಅದರ ಒಂದು ಉದ್ದ ಡೀಪ್ ಅಂದರೆ ಕೆಳಗಡೆ ಎಷ್ಟು ಡೌನ್ ಇದೆ ಅದರದು ಅಂದರೆ 1.5 ಮೀಟ್ರ್ ಡೀಪನ್ನು ಹೊಂದಿದೆ. ಆ್ಯಂಡ್ ವಿತ್ ಎ ಸ್ಪೀಡ್ ಆಫ್ 10 km/h. ಅದು ಅದರಲ್ಲಿ ಹರಿಯುವಂಥ ನೀರಿನ ವೇಗ 1 ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದೆ. ಹಾಗಾದರೆ ಹೌ ಮಚ್ ಏರಿಯಾ ವಿಲ್ ಇಟ್ ಇರಿಗೇಟ್. ಸೊ ಅದರಲ್ಲಿ ಬರ್ತಕ್ಕಂಥ ನೀರನ್ನು ಬಳಸ್ಕೊಂಡು ಎಷ್ಟು ಗದ್ದೆಗೆ ನೀರು ಹಾಯಿಸ್ಬೋದು ಅಂದರೆ ನೀರಾವರಿ ಮಾಡ್ಬೋದು 30 ಮಿನಿಟ್ನಲ್ಲಿ, ಅಂದರೆ 30 ನಿಮಿಷದಲ್ಲಿ ಎಷ್ಟು ಏರಿಯಾವನ್ನು ಅದು ಕವರ್ ಮಾಡುತ್ತೆ ನೀರು ಅನ್ನೋದನ್ನು. ಹಾಗಾದರೆ ಇಫ್ 8 cm ಆಫ್ ಸ್ಟ್ಯಾಂಡಿಂಗ್ ವಾಟರ್ ಈಸ್ ನೀಡೆಡ್. ಹಾಗೆಯೇ ಅಲ್ಲಿ ನೀರು ಎಷ್ಟಿರಬೇಕು ಅಂತ ಹೇಳಿದ್ರೆ ಸ್ಟ್ಯಾಂಡಿಂಗ್ ವಾಟರು 8 cm ಇರಬೇಕು ಅಂತೇಳಿ. ಹಾಗಾಗಿ ನೋಡಿ ಇಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಆ ಚಾನಲ್ ಏನಿದೆ ಆ ಚಾನಲ್ನ ಶೇಪ್ ಬಂದುಬಿಟ್ಟು ಕ್ಯೂಬಾಯ್ಡ್ ಶೇಪಲ್ಲಿ ಇರುತ್ತೆ. ಸೊ ಕ್ಯೂಬಾಯ್ಡ್ ಶೇಪಲ್ಲಿ ಇರೋದ್ರಿಂದ ಅದರ ಬ್ರೆಡ್ತನ್ನು ನಾವು 6 ಮೀಟರ್ ಅಂತ ತೊಗೊಳ್ತೀವಿ, ಹೈಟನ್ನು 1.5 ಮೀಟರ್ ಅಂತ ತೊಗೊಳ್ತೀವಿ. ಸೊ ಸ್ಪೀಡ್ನ ಕೊಟ್ಟಿದ್ದಾರೆ 10 km/h. ಆ್ಯಂಡ್ ದೆನ್ ಲೆಂತ್ ಆಫ್ ಕ್ಯಾನಲ್ ಕವರ್ಡ್ ಇನ್ 1 hour. ಸೊ 1 ಗಂಟೆನಲ್ಲಿ ಚಾನಲ್ ಎಷ್ಟು ಉದ್ದ ಹೋಗುತ್ತೆ ಅಂದರೆ 10 ಕಿಲೋಮೀಟರ್ ಚಲಿಸುತ್ತೆ ಅಂದರೆ ಅದನ್ನು ನಾವು ಲೆಂತ್ ಅಂತ ಕನ್ಸಿಡರ್ ಮಾಡಬೇಕು. ಅಲ್ಲಿಗೆ ಲೆಂತ್ ಆಫ್ ಕ್ಯಾನಲ್ ಕವರ್ಡ್ ಇನ್ 1 minute, 1 ನಿಮಿಷದಲ್ಲಿ ಆಚೆ ಒಂದು ಚಾನಲ್ಲು ಎಷ್ಟು ಲೆಂತನ್ನು ಕವರ್ ಮಾಡುತ್ತೆ ಅಂತ ತೊಗೊಂಡಾಗ ನೋಡಿ 1 ಗಂಟೆಗೆ 10 ಕಿಲೋಮೀಟರ್ ಆದರೆ ಅಂದರೆ 60 ನಿಮಿಷಕ್ಕೆ ಎಷ್ಟಾಗುತ್ತೆ ಅಂದರೆ 1/60 × 10 ಮಾಡಬೇಕಾಗತ್ತೆ.
ಅದೇ ಲೆಂತು 30 ನಿಮಿಷಕ್ಕಾದರೆ ಅವಾಗ L = 30/60 × 10. ಆಗ 0 0 ಕ್ಯಾನ್ಸಲ್ ಆಗುತ್ತೆ. 3 1 3 2 2 1 2 5 ಟೋಟಲಿ ಏನು ಬಂತಲ್ಲಿ 5 ಕಿಲೋಮೀಟರ್ ಬಂತು. ಎಷ್ಟು ಬಂತು? 5 ಕಿಲೋಮೀಟರ್ ಬರುತ್ತೆ. ಈ 5 ಕಿಲೋಮೀಟರ್ನ ನೀವು ಮೀಟ್ರಲ್ಲಿ ಹೇಳೋದಾದರೆ 5000 ಮೀಟರ್ ಅಂತ ನಾವು ಹೇಳಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಮೀಟ್ರಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡೋದ್ರಿಂದ ಅದನ್ನು ಇಲ್ಲೂ ಕೂಡ ಮೀಟ್ರಲ್ಲಿ ಕೊಟ್ಟಿದ್ದಾರೆ, ಇದು ಕೂಡ ಮೀಟ್ರಲ್ಲಿ ಕೊಟ್ಟಿರೋದ್ರಿಂದ ಕಿಲೋಮೀಟರ್ನ ಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ 5000 ಮೀಟರ್ ಆಗುತ್ತೆ. ಇದಾದ ನಂತರ ಆ ಒಂದು ಚಾನಲಿನ ವಾಲ್ಯೂಮ್ ಕಂಡು ಹಿಡ್ಕೊಳ್ತೀವಿ ನಾವು. ಸೊ ವಾಲ್ಯೂಮ್ ಆಫ್ ಚಾನಲ್ = ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಅದ್ರ ಪ್ರಕಾರ ಇಲ್ಲಿ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಮಾಡಿದಾಗ ಲೆಂತ್ ಎಷ್ಟು ಬಂತು ನಿಮಗೆ? ಇಲ್ಲಿ 5000 ಮೀಟರ್ ಬಂತು. ಇಂಟು ಬ್ರೆಡ್ತ್ ಎಷ್ಟು ಬಂತು? 6 ಮೀಟರ್ ಇದೆ. ಇಂಟು ಹೈಟ್ ಬಂದುಬಿಟ್ಟು 1.5 ಮೀಟರ್. ಸೊ ಅಲ್ಲಿಗೆ ನೀವು 3 ಗುಣಾಕಾರ ಮಾಡಿದಾಗ 45,000 ಕ್ಯೂಬಿಕ್ ಮೀಟರ್ ಬರುತ್ತೆ. 45,000 ಕ್ಯೂಬಿಕ್ ಮೀಟ್ರು ಇದು ವಾಲ್ಯೂಮ್ ಆಫ್ ಚಾನಲ್ ಆಗಿರುತ್ತೆ. ಇನ್ನೊಂದು ನಾವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ ವಾಲ್ಯೂಮ್ ಆಫ್ ವಾಟರ್ ಇನ್ ಚಾನಲ್. ಆ ನೀರು ಚಾನಲಲ್ಲಿರುವ ನೀರಿನ ಪ್ರಮಾಣ ಬೇಕು ಆದಾಗ ದಟ್ ಈಸ್ = ಏನಾಗಿರುತ್ತೆ ಅಂದರೆ ವಾಲ್ಯೂಮ್ ಆಫ್ ಇರಿಗೇಟೆಡ್. ಅಲ್ಲಿ ಇರಿಗೇಟೆಡ್ ಆಗಿ ವಾಲ್ಯೂಮ್ ಆಫ್ ವಾಟರ್ ಇರಿಗೇಟೆಡ್, ಆ ನೀರು ಎಷ್ಟು ಏರಿಯಾವನ್ನು ಕವರ್ ಮಾಡುತ್ತೆ ಅನ್ನೋದು ಏನಿದೆಯಲ್ಲ, ನೀರಾವರಿ ಪೂರ್ತಿ ಹಬ್ಬುತ್ತೆ, ಅದಕ್ಕೆ ಸಮ ಇರುತ್ತೆ. ಹಾಗಾಗಿ ವಾಲ್ಯೂಮ್ ಆಫ್ ವಾಟರ್ ಇನ್ ಕ್ಯಾನಲ್ ಅಂದರೆ ವಾಲ್ಯೂಮ್ ಆಫ್ ಕ್ಯಾನಲ್ ಏನಿದೆಯಾ ಅದು ವಾಟರ್ ಇನ್ ಕ್ಯಾನಲ್ ಆಗಿರುತ್ತೆ. ಆ ಚಾನಲ್ನ ಒಳಗಡೆ ಇರುವ ನೀರಿನ ಪ್ರಮಾಣ 45,000 ಕ್ಯೂಬಿಕ್ ಮೀಟರ್ ಆಗಿರುತ್ತೆ. ಹಾಗಾಗಿ 45,000 = ವಾಟರ್ ಆಫ್ ವಾಲ್ಯೂಮ್ ಆಫ್ ವಾಟರ್ ಇರಿಗೇಟೆಡ್ ದಟ್ ಈಸ್ = ಅದು ಯಾವುದಕ್ಕೆ ಈಕ್ವಲ್ ಇರುತ್ತೆ ಅಂದರೆ ಏರಿಯಾ ಇರಿಗೇಟೆಡ್ ಇಂಟು ಹೈಟ್ಗೆ ಸಮ ಇರುತ್ತೆ. ಹಾಗಾಗಿ ದಟ್ ಈಸ್ = 45,000 ಏರಿಯಾ ಇರಿಗೇಟೆಡ್ ಇಂಟು ಹೈಟ್ ಬಂದುಬಿಟ್ಟು ಆ್ಯಕ್ಚುಲಿ ಕೊಟ್ಟಿದ್ದಾರೆ ಅವರು ಎಷ್ಟು 8 ಸೆಂಟಿಮೀಟರು ಸ್ಟ್ಯಾಂಡಿಂಗ್ ವಾಟರ್ ಇದೆ ಅಂತೇಳಿ. ಆಗ ಅದನ್ನು ನಾವು 8/100 ಅಂತ ತಗೊಳ್ತೀವಿ. ಆಗ ಏರಿಯಾ ಇರಿಗೇಟೆಡ್ ಆ್ಯಕ್ಚುಲಿ ಸೆಂಟಿಮೀಟರ್ ಇದೆ, ಅದನ್ನು ನಾವು ಮೀಟ್ರಲ್ಲಿ ಬರೆದಾಗ 8/100 ಅಂತ ತಗೊಳ್ತೀವಿ. ಈಗ ನಿಮಗೆ ಬೇಕಾಗಿರೋದು ಏರಿಯಾ ಇರಿಗೇಟೆಡ್. ಸೊ ದಟ್ ಏರಿಯಾ ಇರಿಗೇಟೆಡ್ = 45,000 ಇಂಟು 8/100 ನೀವು ಆ ಕಡೆ ಕಳಿಸಿದಾಗ 100/8 ಆಗುತ್ತೆ. ಸೊ ಈಗ ನೀವು ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ಅಂತ ಹೇಳಿದ್ರೆ 562500 5,62,500 ಸ್ಕ್ವೇರ್ ಮೀಟರ್ ಬರುತ್ತೆ. ಸೊ ಇದನ್ನು ನಾವು ಹೆಕ್ಟೇರ್ನಲ್ಲಿ ಹೇಳಬೇಕಾದಾಗ 56.25 ಕ್ಯೂಬಿಕ್ ಮೀಟರ್ ಅಂತ ಹೇಳ್ತೀವಿ. ಇದು ಹೆಕ್ಟೇರ್ನಲ್ಲಿ ಕನ್ವರ್ಟ್ ಮಾಡಿ ಬರೆದಾಗ 56.25. ಓಕೆ ಮಕ್ಕಳು, ಇನ್ನೊಂದು ಕೊನೆಯ ಪ್ರಶ್ನೆ 9th ಕ್ವಶನ್ನು. ಎ ಫಾರ್ಮರ್ ಕನೆಕ್ಟ್ಸ್ ಎ ಪೈಪ್ ಆಫ್ ಇಂಟರ್ನಲ್ ಡಯಾಮೀಟರ್ 20 ಸೆಂಟಿಮೀಟರ್ ಫ್ರಮ್ ಎ ಚಾನಲ್ ಇಂಟು ಎ ಸಿಲಿಂಡ್ರಿಕಲ್ ಟ್ಯಾಂಕ್ ಇನ್ ಹರ್ ಫೀಲ್ಡ್ which is 10 meter in diameter and 2 meter deep. If water flows through the pipe at the rate of 3 km/h, in how much time will the tank be filled ಅಂತ ಪ್ರಶ್ನೆ. ನೋಡಿ, ಇದು ಸಿಂಪಲ್ ಇದೆ. ಒಬ್ಬ ಫಾರ್ಮರು ಒಂದು ಪೈಪನ್ನು ಕನೆಕ್ಟ್ ಮಾಡಿದ್ದಾಳೆ. ಅವಳು ಕನೆಕ್ಟ್ ಮಾಡಿರ್ತಕ್ಕಂಥ ಪೈಪ್ನ ಡಯಾಮೀಟರು 20 ಸೆಂಟಿಮೀಟರ್ ಇದೆ. ಅದನ್ನು ನಾವು ಮೀಟ್ರಿಗೆ ಕನ್ವರ್ಟ್ ಮಾಡಿದರೆ 20/100 ಅಂತ ತೊಗೊಳ್ಬೇಕಾಗತ್ತೆ. ಆವಾಗ ಅದು 20/100 ಮಾಡಿದಾಗ ಸಿಂಪ್ಲಿಫೈ ಮಾಡಿದ್ರೆ 2/10. ಅದನ್ನು ಮೀಟ್ರಲ್ಲಿ ಹೇಳೋದಾದರೆ ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ, ಮೀಟ್ರಲ್ಲಿ ಹೇಳಿದರೆ /100 ಅಂತ ತಗೊಂಡ್ರೆ 0.1 ಮೀಟರ್ ಆಗುತ್ತೆ. ಇದು ರೇಡಿಯಸ್ಸು. ಓಕೆ, ಅದಾದ ನಂತರದಲ್ಲಿ ವಿಚ್ ಈಸ್ 10 ಮೀಟರ್ ಇನ್ ಡಯಾಮೀಟರ್ ಆ್ಯಂಡ್ 2 ಮೀಟರ್ ಡೀಪ್. ಅದರ ಡಯಾಮೀಟರು 10 ಮೀಟರ್ ಇದೆ, ಅದರ ಒಂದು ಉದ್ದ ಎಷ್ಟಿದೆ ಅಂದರೆ 2 ಮೀಟರ್ ಉದ್ದ ಇದೆ. ಆ ಥರದೊಂದು ಸಿಲಿಂಡ್ರಿಕಲ್ ಟ್ಯಾಂಕಿಗೆ ಅವಳು ಅದನ್ನು ನೀರು ಬಿಡ್ಲಿಕ್ಕೆ ಬಳಸ್ತಾ ಇದ್ದಾಳೆ. ಸೊ ಇಫ್ ವಾಟರ್ ಫ್ಲೋಸ್ ಥ್ರೋ ದ ಪೈಪ್ ಅಟ್ ದ ರೇಟ್ ಆಫ್ 3 km/h, ಈ ಪೈಪ್ ಮುಖಾಂತರ ನೀರು ಏನು ಬರ್ತಾ ಇದೆ, ಆ ನೀರಿನ ವೇಗ 1 ಗಂಟೆಗೆ 3 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದೆ. ಇನ್ ಹೌ ಮಚ್ ಟೈಮ್ ವಿಲ್ ದ ಟ್ಯಾಂಕ್ ಬಿ ಫಿಲ್ಡ್? ಹಾಗಾದರೆ ಆ ಟ್ಯಾಂಕ್ ತುಂಬಲಿಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಅನ್ನೋದು ಅವ್ರ ಪ್ರಶ್ನೆ. ಹಾಗಾಗಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಪೈಪಿನ ಏರಿಯಾವನ್ನು ನಾವು ಫಸ್ಟ್ ತೊಗೊಂಡ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಈ ಒಂದು ಕ್ರಾಸ್ ಸೆಕ್ಷನ್ ಇದೆಯಲ್ಲ, ಇದರ ಏರಿಯಾ πr1² ಸಮ ಇರುತ್ತೆ. ದಟ್ ಈಸ್ = π × r1 ಅವರೇ ಕೊಟ್ಟಿದ್ದಾರೆ 20 ಸೆಂಟಿಮೀಟರ್. ಅದನ್ನು ಮೀಟ್ರಲ್ಲಿ ಬರೆದಾಗ ರೇಡಿಯಸ್ ಬಂದುಬಿಟ್ಟು 0.1 ಆಗುತ್ತೆ. 0.1 × 0.1 ಮಲ್ಟಿಪ್ಲೈ ಮಾಡಿದ್ರೆ 0.015 ಸ್ಕ್ವೇರ್ ಮೀಟರ್ ಆಯಿತು. ದಿಸ್ ಈಸ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಇನ್ನು ವಾಟರ್ನ ಸ್ಪೀಡ್ ಕೊಟ್ಟಿದ್ದಾರೆ ಅವರು 3 km/h. ಇದರ ಅರ್ಥ ನಾವು ಅದನ್ನು ಮೀಟ್ರಲ್ಲಿ ಹೇಳೋದಾದರೆ 3000 m/60 ಮಿನಿಟ್. ಅಲ್ಲಿಗಿದು 50 ಮೀಟರ್/ಮಿನಿಟ್ಗೆ ಕನ್ವರ್ಟ್ ಆಯಿತು. ಇನ್ನು ವಾಲ್ಯೂಮ್ ಆಫ್ ವಾಟರ್ ದಟ್ ಫ್ಲೋಸ್ ಇನ್ 1 minute ಫ್ರಮ್ ಪೈಪ್. ಸೊ ಅಲ್ಲಿ ಆ ಪೈಪ್ನ ಒಳಗಡೆ ನೀರು 1 ನಿಮಿಷದಲ್ಲಿ ಎಷ್ಟು ಪ್ರಮಾಣದಲ್ಲಿ ಹರಿಯುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಸೊ ನೀರು 1 ನಿಮಿಷದಲ್ಲಿ ಆ ಪೈಪ್ನ ಒಳಗಡೆ ಹರಿಯುವ ನೀರಿನ ಪ್ರಮಾಣ ಬೇಕಾದಾಗ ನೀವಲ್ಲಿ ಅದು ಆ್ಯಕ್ಚುಲಿ ಏನು ಸಿಲಿಂಡ್ರಿಕಲ್ ಶೇಪಲ್ಲಿ ಇರೋದ್ರಿಂದ, ಅಥವಾ ಅದೇನಾಗಿದೆ ಅಂತ ಹೇಳಿದ್ರೆ ಸರ್ಕ್ಯುಲರ್ ಶೇಪಲ್ಲಿ ಇರೋದ್ರಿಂದಾಗಿ ನಾವೇನು ಹೇಳ್ಬೋದು, ಅದನ್ನು
50 ಇಂಟು 0.01 ಪೈ ಅಂತ ಹೇಳ್ತೀವಿ ನಾವು. ಆಗ ಈ 50 ಏನಿದು ಸ್ಪೀಡು 50 ಇಂಟು ಅದರ ಒಂದು ಸರ್ಫೇಸ್ ಬಂದುಬಿಟ್ಟು ಎಷ್ಟಿದೆ 0.001 ಪೈ ಇದೆ. ಸೊ 50 ಇಂಟು 0.001 ಪೈ ಮಲ್ಟಿಪ್ಲೈ ಮಾಡಿದಾಗ 0.5 ಪೈ ಕ್ಯೂಬಿಕ್ ಮೀಟರ್ ಬರುತ್ತೆ. ಸೊ ನಿಮಗೆ ಈ ಕಂಡುಹಿಡಿಯಕ್ಕೆ ಕೇಳಿರೋದು ಏನವರು ವಾಲ್ಯೂಮ್ ಆಫ್ ವಾಟರ್ ಫಿಲ್ಡ್ ಇನ್ ಟಿ ಮಿನಿಟ್ಸ್, ಅಂದರೆ ಸಮಯ ಆ ಒಂದು ಟ್ಯಾಂಕ್ ಏನಿದೆ ಆ ಟ್ಯಾಂಕ್ ಸಿಲಿಂಡ್ರಿಕಲ್ ಟ್ಯಾಂಕ್ ತುಂಬಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ, ಅದು ಯಾವುದಕ್ಕೆ ಈಕ್ವಲ್ ಇರುತ್ತೆ ಅಂದರೆ ವಾಲ್ಯೂಮ್ ಆಫ್ ವಾಟರ್ ಇನ್ ಟ್ಯಾಂಕ್. ಸೊ ಇದು ಸಿಲಿಂಡ್ರಿಕಲ್ ಶೇಪ್ ಇರೋದ್ರಿಂದ ವಾಲ್ಯೂಮ್ ಆಫ್ ವಾಟರ್ ಇನ್ ಟ್ಯಾಂಕನ್ನು ಪೈ ಇಂಟು R2² ಇಂಟು H2 ಅಂತ ತೊಗೊಳ್ಬೇಕಾಗತ್ತೆ. ಇಲ್ಲಿ ಏನಾಗುತ್ತೆ ವಾಲ್ಯೂಮ್ ಆಫ್ ವಾಟರ್ ಫಿಲ್ಡ್ ಇನ್ 2 ಮಿನಿಟ್ಸು, ಅಂದರೆ ನಿರ್ದಿಷ್ಟ ಇಷ್ಟು ಮಿನಿಟ್ಸಲ್ಲಿ ಎಷ್ಟು ವಾಟರ್ನ ತುಂಬಬಹುದು ಅಂದರೆ 1 ನಿಮಿಷಕ್ಕೆ 0.5 ಪೈ ಆದರೆ ಇಂಟು ಟಿಗೆ ಎಷ್ಟಾಗುತ್ತೆ, ಆಗ ಟಿ ಇಂಟು 0.5 ಪೈ ಈಸ್ ಈಕ್ವಲ್ ಟು ಪೈ ಇಂಟು R2² ಇಂಟು H2 ಅಂತ ತೊಗೊಳ್ಬೇಕಾಗತ್ತೆ. ಆಗ ನೋಡಿ ಇಲ್ಲಿ ಟಿ ಈಸ್ ಈಕ್ವಲ್ ಟು ಪೈ ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ R2² ಅಂತ ಕೊಟ್ಟಿದ್ದಾರೆ. R2² ಅಂತ ಹೇಳಿದರೆ ಆ್ಯಕ್ಚುಲಿ ಏನಿದು ಸಿಲಿಂಡರ್ನ ಡಯಾಮೀಟರ್ ಕೊಟ್ಟಿದ್ದಾರೆ, ಎಷ್ಟು 2 ಮೀಟರ್ ಕೊಟ್ಟಿದ್ದಾರೆ, ಸಾರಿ 10 ಮೀಟರ್ ಇದೆ. ಸೊ ಅದನ್ನು ಸಿಲಿಂಡರ್ ಡಯಾಮೀಟರ್ 10 ಮೀಟರ್ ಇದ್ದರೆ ರೇಡಿಯಸ್ ಏನಾಗುತ್ತೆ 5 ಮೀಟರ್ ಆಗುತ್ತೆ. ಅಲ್ಲಿಗೆ ನೀವೇನು ತೊಗೊಳ್ಬೇಕಾಗತ್ತೆ 5 ಇಂಟು 5 ಇಂಟು ಹೈಟ್ ಬಂದುಬಿಟ್ಟು ಎಷ್ಟಿದೆ 2 ಮೀಟರ್ ಇದೆ. ಅಲ್ಲಿಗೆ ನೀವು ಡಿವೈಡೆಡ್ ಬೈ 0.5 ತೊಗೊಳ್ಬೇಕಾಗತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಆವಾಗ ಉತ್ತರ ನೋಡಿ ಇಲ್ಲಿ ನಿಮಗೆ 5 5s are 25 ಇಂಟು 2 ಇಂಟು ಈ 0.5 ಅಂದರೆ ಆ್ಯಕ್ಚುಲಿ ಏನಾಗುತ್ತೆ ಇಲ್ಲಿ ಅಂದರೆ 1/2 ಆಗುತ್ತೆ. ಸೊ ಈ 1/2ನ ಇಂಟು ಮಾಡಿ ಬರ್ಕೊಂಡ್ರೆ 2/1 ಆಗುತ್ತೆ. ಅಲ್ಲಿಗೆ ನೀವು ಟೋಟಲಿ ಕೌಂಟ್ ಮಾಡಿದ್ರೆ 25 2 50 ಇಂಟು 2 ಮಲ್ಟಿಪ್ಲೈ ಮಾಡಿ 100 ಬರುತ್ತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ 100 ಮಿನಿಟ್ ಅಂದರೆ ಸುಮಾರು 100 ನಿಮಿಷಗಳ ಅವಧಿಯನ್ನು ಬಳಸ್ಕೊಂಡು ಆ ಒಂದು ಸಿಲಿಂಡ್ರಿಕಲ್ ಟ್ಯಾಂಕನ್ನು ಅದು ತುಂಬಿಸಬಹುದು. ಆ ಒಂದು ಕೆಪಾಸಿಟಿ ಈ ಪೈಪಿಗಿದೆ ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ತಿಳ್ಕೋಬಹುದು. ಓಕೆನಾ. ಸೊ 6, 7, 8 ಮತ್ತು 9 ಎಕ್ಸಸೈಸ್ 13.3ನಲ್ಲಿ ಬರ್ತಕ್ಕಂಥ ಕ್ವಶನ್ಸನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಎಕ್ಸರ್ಸೈಸ್ನೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.